ತನ್ನ ತಾತನನ್ನು ಸ್ವರ್ಗಕ್ಕೆ ಸೇರಿಸಲು ಗಂಗಾ ದೇವಿಯನ್ನು ದರಗಿಳಿಗೋಸ್ಕರ ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡುತ್ತಿರುವನು. ಇವನ ತಪೋಜ್ವಾಲೆಯು ದೇವಲೋಕವನ್ನೇ ದಹಿಸುತ್ತಿರುವುದು. ನಾರಾಯಣ ನಾರಾಯಣ. ಆದ್ದರಿಂದ ನಾನೀಗಲೇ ವೈಕುಂಠಕ್ಕೆ ಹೋಗಿ ಶ್ರೀಮನ್ ಲಕ್ಷ್ಮೀ ನಾರಾಯಣನಿಗೆ ಈ ವಿಚಾರವನ್ನ ತಿಳಿಸುವೆನು. ನಾರಾಯಣ ನಾರಾಯಣ. ಯಾರು? ಮಹೇಂದ್ರ, ಏಕಯ್ಯ ಇಷ್ಟೊಂದು ಚಿತ್ತಕಾಂತರಾಗಿ ಬರುತ್ತೇವೆ? ಪೂಜ್ಯರೇ, ಆ ಭೂಲೋಕದ ಭಗೀರಥ ಮಹಾರಾಜನು ಮಾಡುತ್ತಿರುವ ತಪಸ್ಸಿನ ಜ್ವಾಲೆಯು ನಮ್ಮ ದೇವಲೋಕದ ಅಮರಾವತಿಯನ್ನು ದಹಿಸುವಂತೆ ಭಾಸವಾಗುತ್ತಿರುವುದು. ದೇವಾನು ದೇವತೆಗಳೆಲ್ಲ ಬೆದರಿ ಬೆಂಡಾಗಿ ಹೋಗಿರುವುದು. ಹೀಗೇನು ಮಾಡುವುದು ಪೂಜ್ಯರೇ? ಮಹೇಂದ್ರ, ಆ ಭಗೀರಥನು ಸಾಮಾನ್ಯನಲ್ಲ. ಬ್ರಹ್ಮದೇವರು ಪ್ರತ್ಯಕ್ಷವಾಗುವ ತನಕ ಅವರ ತಪಸ್ಸನ್ನು ನಿಲ್ಲಿಸುವುದಿಲ್ಲ. ಆದ್ದರಿಂದ ನಾವೀಗಲೇ ವೈಕುಂಠಕ್ಕೆ ಹೋಗಿ ಶ್ರೀಮನ್ ಲಕ್ಷ್ಮೀ ನಾರಾಯಣನ ಮರವಕ್ಕರೆ ನಮ್ಮ ತಂದೆಯಾದ ಬ್ರಹ್ಮದೇವರಿಗೆ ಹೇಳಿ ಆಜ್ಞೆ ಮಾಡುವರು. ಬಾ ಮಹೇಂದ್ರ, ವೈಕುಂಠಕ್ಕೆ ಹೋಗೋಣ. ಆಗಬಹುದು ಪೂಜ್ಯರೇ. ನಾರಾಯಣ ನಾರಾಯಣ.